ನಾವು ಇವತ್ತು ನೋಡಕ್ಕೆ ಹೊರಟಿರೋದು ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್. ಈ ಮೂವಿ ಫುಲ್ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ಕೊನೆವರೆಗೂ ನೋಡ್ತಾ ಹೋಗಿ. ಮೂವಿಯ ಮೊದಲ ಸೀನ್ನಲ್ಲಿ ಮರುಭೂಮಿಯಲ್ಲಿ ನಿಂತಿರೋ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾರೆ. ಇವನ ಹೆಸರು ಮ್ಯಾಕ್ಸ್ ಅಂತ. ಮ್ಯಾಕ್ಸ್ ಒಂದು ಕಾಲದಲ್ಲಿ ಪೊಲೀಸ್ ಆಗಿದ್ದವನು, ಆದ್ರೆ ಈಗ ಯಾವ ಪೊಲೀಸ್ ಡಿಪಾರ್ಟ್ಮೆಂಟು ಇಲ್ಲ, ಹಾಗೆ ಯಾವ ಪೊಲಿಟಿಕಲ್ಸ್ ಕೂಡ ಇಲ್ಲ. ಯಾಕಂದ್ರೆ ಸ್ವಲ್ಪ ವರ್ಷಗಳ ಹಿಂದೆ ಭೂಮಿಯ ಮೇಲೆ ನ್ಯೂಕ್ಲಿಯರ್ ವಾರ್ ನಡೀತು. ಈ ವಾರ್ ನಲ್ಲಿ ತುಂಬಾ ಜನರು ಸತ್ತು, ಕೆಲವು ಜನರು ಮಾತ್ರ ಭೂಮಿಯ ಮೇಲೆ ಉಳಿದ್ರು. ನ್ಯೂಕ್ಲಿಯರ್ ವಾರ್ ನಿಂದ ಭೂಮಿಯಲ್ಲಿ ಎಲ್ಲಾ ಜಾಗನು ಮರುಭೂಮಿಯಾಗಿ ಪರಿವರ್ತನೆಗೊಳ್ತು. ಮ್ಯಾಕ್ಸ್ಗೆ ಆದಾಗ ಅವನ ಫ್ಯಾಮಿಲಿ ವಿಷನ್ಗಳು ಬರ್ತಾ ಇರುತ್ತೆ, ಯಾಕಂದ್ರೆ ಅವನ ಫ್ಯಾಮಿಲಿ ನ್ಯೂಕ್ಲಿಯರ್ ವಾರ್ ಸಮಯದಲ್ಲಿ ಸತ್ತು ಹೋಗಿರ್ತಾರೆ. ನಂತರ ಮ್ಯಾಕ್ಸ್ ತನ್ನ ಕಾರಿನಲ್ಲಿ ಮುಂದೆ ಸಾಕ್ತಿರ್ಬೇಕಾದ್ರೆ ಒಂದಷ್ಟು ಜನರು ಮ್ಯಾಕ್ಸ್ ನ ಕಾರಿನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಬಂಡಿ ಮಾಡ್ಕೊಂಡು ಅವರ ಜೊತೆನೆ ಕರ್ಕೊಂಡು ಹೋಗ್ತಾರೆ. ನಂತರದ ಸೀನ್ ಅಲ್ಲಿ ತೋರಿಸ್ತಾರೆ, ಮ್ಯಾಕ್ಸ್ ನ ಬಂಡಿ ಮಾಡಿದ ಜನರು ಮ್ಯಾಕ್ಸ್ ನ ಬೆನ್ನಿನ ಮೇಲೆ O ಪಾಸಿಟಿವ್ ಅಂತ ಟ್ಯಾಟೂ ಹಾಕ್ತಾರೆ. O ಪಾಸಿಟಿವ್ ಅಂದ್ರೆ ಮ್ಯಾಕ್ಸ್ ನ ಬ್ಲಡ್ ಗ್ರೂಪ್. ಈ ಜನರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂದ್ರೆ ನ್ಯೂಕ್ಲಿಯರ್ ರೇಡಿಯೇಷನ್ ಎಫೆಕ್ಟ್ ನಿಂದ ಇವರ ಮೈಯಲ್ಲಿ ಒಂದು ವಿಚಿತ್ರವಾದ ಕಾಯಿಲೆ ಇರುತ್ತೆ. ಇದರಿಂದ ಸರ್ವೈವ್ ಆಗೋದಕ್ಕೆ ಈ ಜನರಿಗೆ ಬ್ಲಡ್ ಅವಶ್ಯಕತೆ ಇರುತ್ತೆ. ಅಂದ್ರೆ ಇನ್ಮೇಲೆ ಈ ಜನರು ಮ್ಯಾಕ್ಸ್ ನ ಬಾಡಿಯಿಂದ ನಿರಂತರವಾಗಿ ರಕ್ತನ ತಗೋತಾನೆ ಇರ್ತಾರೆ. ಅದೇ ಜಾಗದಲ್ಲಿ ರಾಕ್ಷಸನ ಹಾಗೆ ಕಾಣುವ ಒಬ್ಬನನ್ನ ತೋರಿಸ್ತಾರೆ. ಇವನ ಹೆಸರು ಇಮ್ಮೋರ್ಟೆಂಟ್ ಜಾಯ್ ಅಂತ. ಈಗ ಇವರು ಇರೋ ಜಾಗದಲ್ಲಿ ಇವನೇ ಅತ್ಯಂತ ಶಕ್ತಿಶಾಲಿ. ಇಮ್ಮೋರ್ಟೆಂಟ್ ಜಾಯ್ ಯಾವಾಗ್ಲೂ ಅವನ ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ನ ಹಾಕೊಂಡಿರ್ತಾನೆ, ಯಾಕೆಂದ್ರೆ ಅವನಿಗೂ ಕೂಡ ನ್ಯೂಕ್ಲಿಯರ್ ರೇಡಿಯೇಷನ್ ಇಂದ ಒಂದು ಕಾಯಿಲೆ ಇರುತ್ತೆ. ಆಕ್ಸಿಜನ್ ಮಾಸ್ಕ್ ಇಲ್ಲ ಅಂದ್ರೆ ಅವನು ಬದುಕೋದೇ ಇಲ್ಲ. ನಂತರ ಕೆಳಗೆ ಜನರನ್ನ ತೋರಿಸ್ತಾರೆ. ಇವರೆಲ್ಲ ನ್ಯೂಕ್ಲಿಯರ್ ವಾರ್ ನಿಂದ ಉಳಿದಿರೋ ಅಲ್ಪ ಸ್ವಲ್ಪ ಜನರು. ವಾರ್ ಮುಗಿದ ನಂತರ ನೀರಿಗೆ ತುಂಬಾ ಬರ ಬಂದಿರುತ್ತೆ, ಆದ್ರೆ ಇವರಿರೋ ಜಾಗದಲ್ಲಿ ಸ್ವಲ್ಪ ನೀರು ಸಿಗ್ತಾ ಇರುತ್ತೆ. ಆದ್ರಿಂದನೇ ಇಮ್ಮೋರ್ಟೆಂಟ್ ಜಾಯ್ ಆದಾಗ ಈ ಜನರಿಗೆ ನೀರು ಕೊಟ್ಟು ಇವರನ್ನೆಲ್ಲ ಗುಲಾಮರ ಹಾಗೆ ನಡೆಸ್ಕೊಳ್ತಿರ್ತಾನೆ. ನಂತರದ ಸೀನಲ್ಲಿ ಒಂದು ಹುಡುಗಿಯನ್ನ ತೋರಿಸ್ತಾರೆ. ಇವಳ ಹೆಸರು ಫ್ಯೂರಿಯೋಸಾ. ಇಮ್ಮೋರ್ಟೆಂಟ್ ಜಾಯ್ ಫ್ಯೂರಿಯೋಸಾ ಹಾಗೆ ಇನ್ನಷ್ಟು ಜನರನ್ನ ಫ್ಯೂಲ್ ಸ್ಟೇಷನ್ಗೆ ಫ್ಯೂಲ್ ತರೋದಕ್ಕೆ ಕಳ್ಸಿರ್ತಾನೆ. ಹೀಗೆ ಫ್ಯೂಲ್ ಸ್ಟೇಷನ್ ಕಡೆ ಹೋಗ್ಬೇಕಾದ್ರೆ ಫ್ಯೂರಿಯೋಸಾ ಹೋಗುವ ದಾರಿಯನ್ನೇ ಚೇಂಜ್ ಮಾಡ್ತಾಳೆ. ಆಗ ಇಮ್ಮೋರ್ಟೆಂಟ್ ಮಾತಾಡೋದಿಲ್ಲ, ಯಾಕೆಂದ್ರೆ ಫ್ಯೂರಿಯೋಸಾ ಎಲ್ಲರಿಗೂ ಸೀನಿಯರ್, ಅವಳಿಗೆ ಎದುರು ಮಾತಾಡೋ ಹಾಗಿಲ್ಲ. ಇದನ್ನೆಲ್ಲ ಇಮ್ಮೋರ್ಟೆಂಟ್ ಜಾಯ್ ಬೈನಾಕ್ಯುಲರ್ ನಿಂದ ನೋಡಿ ನನಗೆ ಬಿಟ್ಟು ಬರೋದಕ್ಕೆ ಹೋಗ್ತಿರ್ತಾಳೆ. ಇದರಿಂದ ಇಮ್ಮೋರ್ಟೆಂಟ್ ಜಾಯ್ ಕೋಪದಿಂದ ತನ್ನ ಜನರನ್ನೆಲ್ಲ ಫ್ಯೂರಿಯೋಸಾ ಟ್ರಕ್ ನ ಹಿಂದೆ ಕಳಿಸ್ತಾನೆ. ಅವರಲ್ಲಿ ಒಬ್ಬ ನಕ್ಸ್ ಎಂಬುವನು ಮ್ಯಾಕ್ಸ್ ನ ಕಾರಿನ ಮುಂದಕ್ಕೆ ಲಾಕ್ ಮಾಡಿ ಮ್ಯಾಕ್ಸ್ ಬಾಡಿಯಿಂದ ಅವನ ಬಾಡಿಗೆ ಒಂದು ಪೈಪ್ ಅನ್ನ ಕನೆಕ್ಟ್ ಮಾಡ್ಕೊಂಡಿರ್ತಾನೆ. ಯಾಕಂದ್ರೆ ನಿರಂತರವಾಗಿ ಮ್ಯಾಕ್ಸ್ ನ ಬ್ಲಡ್ ಅವನಿಗೆ ಸಿಕ್ಕಿ ನಿರಂತರವಾಗಿ ಅವನಿಗೆ ಎನರ್ಜಿ ಸಿಗ್ತಾ ಇರ್ಲಿ ಅಂತ. ಇಮ್ಮೋರ್ಟೆಂಟ್ ಜಾಯ್ ನ ಜನರೆಲ್ಲ ಫ್ಯೂರಿಯೋಸಾ ಟ್ರಕ್ ನ ಬಿಡದಂಗೆ ಫಾಲೋ ಮಾಡ್ತಿದ್ದಾಗ ಫ್ಯೂರಿಯೋಸಾ ತನ್ನ ಟ್ರಕ್ ನ ಒಂದು ಚಂಡಮಾರುತದ ಒಳಗೆ ತಗೊಂಡೋಗ್ತಾಳೆ. ಅವಳ ಟ್ರಕ್ ನ ಹಿಂದೆ ಇಮ್ಮೋರ್ಟೆಂಟ್ ಜಾಯ್ ನ ಒಂದು ಕಾರ್ ಫಾಲೋ ಮಾಡ್ಕೊಂಡು ಆ ಚಂಡಮಾರುತದ ಒಳಗೆ ಹೋಗುತ್ತೆ. ಅದು ಬೇರೆ ಯಾರು ಅಲ್ಲ, ಅದು ನಕ್ಸ್ ಆಗಿರ್ತಾನೆ. ನಕ್ಸ್ ತನ್ನ ಕಾರಿಗೆಲ್ಲ ಪೆಟ್ರೋಲ್ ನ ಹಾಕೊಂಡು ಫ್ಯೂರಿಯೋಸಾ ಟ್ರಕ್ ಗೆ ಕ್ರಾಶ್ ಮಾಡಿ ಅಲ್ಲೊಂದು ಬ್ಲಾಸ್ಟ್ ಮಾಡಿ ಅವರನ್ನ ತಡಿಬೇಕು ಅನ್ಕೊಂಡಿರ್ತಾನೆ. ಇನ್ನೇನು ಬೆಂಕಿ ಹತ್ತಿಸ್ಕೊಂಡು ಕ್ರಾಶ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಮ್ಯಾಕ್ಸ್ ಲಾಕ್ ನ ಬಿಡಿಸ್ಕೊಂಡು ನಕ್ಸ್ ನ ಹಿಡಿದುಕೊಳ್ತಾನೆ. ಇದರಿಂದ ಆ ಕಾರ್ ಫ್ಯೂರಿಯೋಸಾ ಟ್ರಕ್ ಗೆ ಡ್ಯಾಶ್ ಆಗಿ ಅದು ದಬಾಕೊಬಿಡುತ್ತೆ. ನಂತರ ಮಾರನೆಯ ದಿನದ ಸೀನ್ ಅನ್ನ ತೋರಿಸ್ತಾರೆ. ಚಂಡಮಾರುತ ಶಾಂತವಾಗಿರುತ್ತೆ. ಮ್ಯಾಕ್ಸ್ಗೆ ಹಾಗೂ ನಕ್ಸ್ಗೆ ಕಟ್ಟಿದ್ದ ಲಾಕ್ ಇನ್ನೂ ಕೂಡ ಹಾಗೆ ಇರುತ್ತೆ. ಆದ್ರಿಂದ ಮ್ಯಾಕ್ಸ್ ಅವನನ್ನ ಎತ್ಕೊಂಡು ಫ್ಯೂರಿಯೋಸಾ ಟ್ರಕ್ ನ ಬಳಿ ಹೋಗಿ ಗನ್ನ ತೋರಿಸಿ ಈ ಚೈನ್ ನ ಕಟ್ ಮಾಡಿ ಅಂತಾನೆ. ಅಲ್ಲಿದ್ದ ಒಬ್ಳು ಹುಡುಗಿ ಲಾಕ್ ನ ಇನ್ನೇನು ತೆಗಿಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಫ್ಯೂರಿಯೋಸಾ ಬಂದು ಮ್ಯಾಕ್ಸ್ ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅವರಿಬ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ನಕ್ಸ್ಗೆ ಎಚ್ಚರವಾಗುತ್ತೆ. ಆಗ ಮ್ಯಾಕ್ಸ್ ಹಾಗೂ ನಕ್ಸ್ ಇಬ್ಬರು ಸೇರಿ ಫ್ಯೂರಿಯೋಸನ ಹೊಡೆದು ಕಂಟ್ರೋಲ್ ಮಾಡ್ತಾರೆ. ನಕ್ಸ್ ಹೇಗಾದ್ರೂ ಮಾಡಿ ಫ್ಯೂರಿಯೋಸನ ಇಮ್ಮೋರ್ಟೆಂಟ್ ಜಾಯ್ಗೆ ಒಪ್ಪಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ನಕ್ಸ್ ಮ್ಯಾಕ್ಸ್ಗೆ ಹಾಕಿದ್ದ ಚೈನ್ ನ ತೆಗೆದ ತಕ್ಷಣ ಮ್ಯಾಕ್ಸ್ ಅವನಿಗೆ ಹೊಡೆದು ಫ್ಯೂರಿಯೋಸಾ ಟ್ರಕ್ ನ ತಗೊಂಡು ಅಲ್ಲಿಂದ ಹೋಗೋದಕ್ಕೆ ನೋಡ್ತಾನೆ. ಆದ್ರೆ ಆ ಟ್ರಕ್ ಸ್ವಲ್ಪ ದೂರ ಹೋಗಿ ಸ್ಟಾಪ್ ಆಗುತ್ತೆ. ಆಗ ಅಲ್ಲಿಗೆ ಫ್ಯೂರಿಯೋಸಾ ಬಂದು ಹೇಳ್ತಾಳೆ, ನಾನು ಇದ್ರೆ ಮಾತ್ರ ಟ್ರಕ್ ಮೂವ್ ಆಗೋ ತರ ಸೆಟ್ಟಿಂಗ್ ಮಾಡಿದೀನಿ, ನಾನಿಲ್ದೆ ಟ್ರಕ್ ಮೂವ್ ಆಗೋದಿಲ್ಲ. ನಂತರ ಮ್ಯಾಕ್ಸ್ ಫ್ಯೂರಿಯೋಸಾ ಹಾಗೂ ಆ 5 ಜನ ಹುಡುಗಿಯರನ್ನ ಟ್ರಕ್ ನಲ್ಲಿ ಕೂರಿಸಿಕೊಂಡು ಮುಂದೆ ಸಾಕ್ತಾನೆ. ಇವರೆಲ್ಲ ಟ್ರಕ್ ನಲ್ಲಿ ಬೆಟ್ಟಗಳ ಕಡೆ ಹೋಗ್ತಿರ್ತಾರೆ. ಆ ಬೆಟ್ಟಗಳಲ್ಲಿ ಒಂದು ಗ್ಯಾಂಗ್ ಇರುತ್ತೆ. ಆಗ ಫ್ಯೂರಿಯೋಸಾ ಹೇಳ್ತಾಳೆ, ಅಲ್ಲಿರುವ ಗ್ಯಾಂಗ್ ನ ಬಳಿ ಒಂದು ಡೀಲ್ ನ ಮಾಡಿದ್ದೀನಿ. ನಾನು ಫ್ಯೂಲ್ ಕೊಟ್ರೆ ಅವರು ನಮ್ಮನ್ನ ಹೋಗಲು ಬಿಡ್ತಾರೆ, ಆದ್ರೆ ನಾನೊಬ್ಳ ಇಲ್ಲಿಂದ ಹೋಗೋದು ಅಂತ ಹೇಳಿದ್ದೀನಿ. ಅದಕ್ಕೆ ಫ್ಯೂರಿಯೋಸಾ ಮ್ಯಾಕ್ಸ್ ಹಾಗೂ ಆ 5 ಜನ ಹುಡುಗಿಯರನ್ನ ಟ್ರಕ್ ನಲ್ಲಿ ಬಚ್ಚಿಕೊಳ್ಳೋಕೆ ಹೇಳ್ತಾಳೆ. ಫ್ಯೂರಿಯೋಸಾ ಆ ಗ್ಯಾಂಗ್ಗೆ ತನ್ನ ಟ್ರಕ್ ನ ಹಿಂದೆ ಇದ್ದ ಫ್ಯೂಲ್ ನ ಕೊಡೋಕೆ ಹೋಗುವಾಗ ಅಲ್ಲಿಗೆ ಇಮ್ಮೋರ್ಟೆಂಟ್ ಜಾಯ್ ನ ಜನರು ಬರ್ತಾರೆ. ಆಗ ಮ್ಯಾಕ್ಸ್ ಟ್ರಕ್ ನ ತಗೊಂಡು ಮುಂದೆ ಹೋಗ್ತಾನೆ. ಫ್ಯೂರಿಯೋಸಾ ಹೇಗೋ ಮಾಡಿ ಟ್ರಕ್ ನ ಒಳಗೆ ಮತ್ತೆ ಬರ್ತಾಳೆ. ಆ ಬೆಟ್ಟದಲ್ಲಿದ್ದ ಗ್ಯಾಂಗ್ ನವರು ಒಂದು ಬೆಟ್ಟವನ್ನ ಬ್ಲಾಸ್ಟ್ ಮಾಡ್ತಾರೆ. ಆಗ ಅಲ್ಲಿದ್ದ ದಾರಿ ಮುಚ್ಚಿ ಹೋಗುತ್ತೆ. ಇದರಿಂದ ಇಮ್ಮೋರ್ಟೆಂಟ್ ಜಾಯ್ ನ ಜನರೆಲ್ಲ ಅಲ್ಲೇ ಉಳಿದುಕೊಳ್ತಾರೆ. ಆದ್ರೆ ಈ ಬೆಟ್ಟಗಳಲ್ಲಿದ್ದ ಜನರ ಗ್ಯಾಂಗ್ ಒಂದು ಬೈಕರ್ಸ್ಗಳ ಗ್ಯಾಂಗ್ ಆಗಿರುತ್ತೆ. ಆದ್ರಿಂದ ಅವರೆಲ್ಲ ಫ್ಯೂರಿಯೋಸಾ ಟ್ರಕ್ ನ ಫಾಲೋ ಮಾಡ್ತಾರೆ. ಮ್ಯಾಕ್ಸ್ ಹಾಗೂ ಫ್ಯೂರಿಯೋಸಾ ಅವರನ್ನೆಲ್ಲ ಹೇಗೋ ಮಾರಿ ಸೋಲಿಸ್ತಾರೆ. ಆಗ ಅದೇ ಸಮಯಕ್ಕೆ ಇಮ್ಮೋರ್ಟೆಂಟ್ ಜಾಯ್ ಒಂದು ಸ್ಪೆಷಲ್ ಕಾರ್ ಇಂದ ಫ್ಯೂರಿಯೋಸಾ ಟ್ರಕ್ ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಮ್ಮೋರ್ಟೆಂಟ್ ಜಾಯ್ ಫ್ಯೂರಿಯೋಸಾಗೆ ಶೂಟ್ ಮಾಡೋಕೆ ನೋಡಿದಾಗ
ಟ್ರಕ್ ನಲ್ಲಿದ್ದ ಒಂದು ಪ್ರೆಗ್ನೆಂಟ್ ಹುಡುಗಿ ಹೊರಗಡೆ ಬಂದು ನಿಂತ್ಕೋತಾಳೆ. ಆ ಹುಡುಗಿಯ ಹೊಟ್ಟೆಲಿರೋದು ಇಮ್ಮೋರ್ಟಲ್ ಜಾಯ್ನ ಮಗು. ಅದಕ್ಕೆ ಅವನು ಅವರಿಗೆ ಶೂಟ್ ಮಾಡೋದಿಲ್ಲ. ಇಮ್ಮೋರ್ಟಲ್ ಜಾಯ್ನ ಜನರು ಆ ಟ್ರಕ್ ನ ತೊಡೆಯೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಚೈನ್ ಕನೆಕ್ಟ್ ಆಗಿರುವ ಒಂದು ಆರೋನ ಆ ಟ್ರಕ್ ನ ಒಳಗಡೆ ಶೂಟ್ ಮಾಡ್ತಾರೆ. ಆ ಆರೋ ಸ್ಟೇರಿಂಗ್ ಗೆ ಹೋಗಿ ಚುಚ್ಕೊಳ್ಳುತ್ತೆ. ಇದರಿಂದ ಅವರಿಗೆ ಟ್ರಕ್ ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಆಗ ಪ್ರೆಗ್ನೆಂಟ್ ಆಗಿದ್ದ ಆ ಹುಡುಗಿ ಚೈನ್ ನ ಕಟ್ ಮಾಡ್ತಾಳೆ. ಆದ್ರೆ ಕಂಟ್ರೋಲ್ ಮಾಡಕ್ಕೆ ಆಗದೆ ಟ್ರಕ್ ಒಂದು ಬಂಡೆಗೆ ಕ್ರಾಶ್ ಆಗುತ್ತೆ. ಚೈನ್ ನ ಕಟ್ ಮಾಡಿದ್ದ ಆ ಪ್ರೆಗ್ನೆಂಟ್ ಹುಡುಗಿ ಇನ್ನೂ ಕೂಡ ಟ್ರಕ್ ಇಂದ ಹೊರಗಡೆನೆ ಇರ್ತಾಳೆ. ಅವಳು ಒಳಗೆ ಹೋಗಕ್ಕೆ ಪ್ರಯತ್ನ ಪಟ್ಟಾಗ ಕಾಲು ಜಾರುತ್ತೆ. ಆಗ ಅವಳು ಡೋರ್ ನ ಹಿಡ್ಕೋತಾಳೆ. ನಂತರ ಆ ಡೋರ್ ಮುರಿದು ಹೋಗಿ ಅಲ್ಲಿಂದ ಅವಳು ಕೆಳಗೆ ಬಿದ್ದು ಸತ್ತು ಹೋಗ್ತಾಳೆ. ಇದನ್ನ ನೋಡಿದ ಇಮ್ಮೋರ್ಟಲ್ ಜಾಯ್ ತುಂಬಾ ಕಿರುಚಾಡ್ತಾನೆ. ಅವಳ ಹೊಟ್ಟೆಲಿದ್ದ ಅವನ ಮಗು ಸತ್ತು ಹೋಯ್ತು ಅಂತ. ನಂತರ ಅವನು ಮ್ಯಾಕ್ಸ್ ಹಾಗೂ ಫ್ಯೂರಿಯೋಸ್ ನ ಸಾಯಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಮ್ಯಾಕ್ಸ್ ಹಾಗೂ ಫ್ಯೂರಿಯೋಸ್ ನಿರಂತರವಾಗಿ ಟ್ರಕ್ ನ ಓಡಿಸ್ತಾ ಇರ್ತಾರೆ. ಟ್ರಕ್ ನಲ್ಲಿ ಇಮ್ಮೋರ್ಟಲ್ ಜಾಯ್ ನ ವ್ಯಕ್ತಿಯಾದ ನಕ್ಸ್ ಕೂಡ ಇರ್ತಾನೆ. ಅವನು ಫ್ಯೂರಿಯೋಸ್ ನ ಇಮ್ಮೋರ್ಟಲ್ ಜಾಯ್ ಗೆ ಹಿಡಿದು ಕೊಡೋಕೆ ಆಗ್ಲಿಲ್ಲ ಅಂತ ತುಂಬಾ ದುಃಖ ಪಡ್ತಿರ್ತಾನೆ. ಆಗ ಅಲ್ಲಿದ್ದ ಒಬ್ಳು ಹುಡುಗಿ ಅವನಿಗೆ ಅರ್ಥ ಮಾಡಿಸ್ತಾಳೆ, ನಿನ್ನ ಜೀವನ ನಿನ್ನದು, ಅವನಿಗೋಸ್ಕರ ಬದುಕೋದನ್ನ ಬಿಡು ಅಂತ. ನಂತರ ರಾತ್ರಿ ಆಗುತ್ತೆ. ಮ್ಯಾಕ್ಸ್ ಹಾಗೂ ಫ್ಯೂರಿಯೋಸ್ ನೋಡ್ತಾರೆ. ಇಮ್ಮೋರ್ಟಲ್ ಜಾಯ್ ನ ಜನರು ಅವರನ್ನ ಬಿಡದಂಗೆ ಫಾಲೋ ಮಾಡ್ತಾ ಇರ್ತಾರೆ. ಆಗ ಮ್ಯಾಕ್ಸ್ ಟ್ರಕ್ ಇಂದ ಹೊರಗಡೆ ಬಂದು ದಾರಿಲಿ ಡೈನಮೈಟ್ ಆದ್ರೆ ಒಂದು ಕಾರ್ ಮಾತ್ರ ಅಲ್ಲಿಂದ ಮುಂದೆ ಫ್ಯೂರಿಯೋಸ್ ಟ್ರಕ್ ನ ಫಾಲೋ ಮಾಡ್ಕೊಂಡು ಹೋಗುತ್ತೆ. ಟ್ರಕ್ ನ ತಗೊಂಡು ಅವರು ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಆ ಟ್ರಕ್ ಒಂದು ಗುಂಡಿಗೆ ಸಿಗಾಕೊಳ್ಳುತ್ತೆ. ಆಗ ಅವರ ಟ್ರಕ್ ನಲ್ಲಿದ್ದ ನಕ್ಸ್ ಅವರಿಗೆ ಸಹಾಯ ಮಾಡೋಕೆ ಹೇಳ್ತಾನೆ. ಮುಂದೆ ಒಂದು ಒಣಗಿರೋ ಮರ ಇದೆ, ಅದಕ್ಕೆ ಟ್ರಕ್ ನ ಕಟ್ಟಿ ಮುಂದೆ ಹೋಲಿಸಿದ್ರೆ ಟ್ರಕ್ ಗುಂಡಿಯಿಂದ ಮೇಲೆ ಬರುತ್ತೆ. ಇವನ ಐಡಿಯಾ ಎಲ್ಲರಿಗೂ ಸರಿ ಅನ್ಸಿ ಟ್ರಕ್ ನ ಮರಕ್ಕೆ ಕಟ್ತಾರೆ. ಅದೇ ಸಮಯಕ್ಕೆ ಅವರನ್ನ ಫಾಲೋ ಮಾಡ್ತಿದ್ದ ಒಂದು ಕಾರ್ ಬಂದು ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಟ್ರಕ್ ಗುಂಡಿಯಿಂದ ಮೇಲೆ ಬಂದು ಅವರೆಲ್ಲ ಅಲ್ಲಿಂದ ಮುಂದೆ ಬರ್ತಾರೆ. ಮ್ಯಾಕ್ಸ್ ಸ್ವಲ್ಪ ದೂರ ಬಂದು ಟ್ರಕ್ ನ ನಿಲ್ಲಿಸಿ ಆ ಕಾರ್ ಬರ್ತಿದ್ದ ಕಡೆಗೆ ಫ್ಯೂಲ್ ಕ್ಯಾನ್ ನ ತಗೊಂಡು ಹೋಗ್ತಾನೆ. ನಂತರ ಮ್ಯಾಕ್ಸ್ ಹೋದ ಕಡೆ ಬ್ಲಾಸ್ಟ್ ಆಗುತ್ತೆ. ಫ್ಯೂರಿಯೋಸ ಮ್ಯಾಕ್ಸ್ ಸತ್ತು ಹೋದ ಅನ್ಕೊಂತಾಳೆ. ಆದ್ರೆ ಮ್ಯಾಕ್ಸ್ ಸತ್ತಿರೋದಿಲ್ಲ. ಅವರನ್ನ ಫಾಲೋ ಮಾಡ್ತಿದ್ದ ಕಾರನ್ನ ಬ್ಲಾಸ್ಟ್ ಮಾಡಿ ಅವರಿತ್ತ ಇದ್ದ ಗನ್ನನ್ನೆಲ್ಲ ತಗೊಂಡ್ ಬಂದಿರ್ತಾನೆ. ನಂತರ ಮಾರನೇ ದಿನ ಮರುಭೂಮಿಯಲ್ಲಿ ಟ್ರಕ್ ನಲ್ಲಿ ಹೋಗ್ಬೇಕಾದ್ರೆ ಫ್ಯೂರಿಯೋಸ ಒಂದು ಟವರ್ ನ ನೋಡ್ತಾಳೆ. ಆಗ ಅವಳು, ನಾನು ಚಿಕ್ಕವಳಿರ್ಬೇಕಾದ್ರೆ ನಾನಿದ್ದ ಜಾಗದಲ್ಲಿ ಇದೇ ತರದ ಟವರ್ ಇತ್ತು ಅಂತ ಹೇಳಿ ಆ ಜಾಗಕ್ಕೆ ಹೋಗಿ ನನ್ನ ಹೆಸರು ಫ್ಯೂರಿಯೋಸ್ ಅಂತ ಹೇಳಿ ಅವಳ ತಾಯಿಯ ಹೆಸರನ್ನ ಹೇಳ್ತಾಳೆ. ಆಗ ಅಲ್ಲಿಗೆ ತುಂಬಾ ಜನ ಲೇಡಿ ಬೈಕರ್ಸ್ ಬಂದು ಫ್ಯೂರಿಯೋಸ್ ಅನ್ನ ಗುರುತು ಹಿಡಿತಾರೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಫ್ಯೂರಿಯೋಸ್ ನ ತಾಯಿ ಬರ್ತಾಳೆ. ಆಗ ಫ್ಯೂರಿಯೋಸ ಅವರಿಗೆ ಹೇಳ್ತಾಳೆ, ನನ್ನ ಜೊತೆ ಇರೋ ಈ 4 ಜನ ಹುಡುಗಿಯರನ್ನ ಗ್ರೀನ್ ಪ್ಲೇಸ್ ಗೆ ಕರೆದುಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ ಅಂತ. ಆಗ ಅಲ್ಲಿ ಒಂದು ವಯಸ್ಸಾದ ಮಹಿಳೆ ಹೇಳ್ತಾಳೆ, ನೀವು ಈಗ ಬಂದಿರೋದು ಗ್ರೀನ್ ಪ್ಲೇಸ್ ನಿಂದನೆ, ಮೊದಲು ಅಲ್ಲಿ ವಾಸ ಮಾಡಬಹುದಾಗಿತ್ತು, ಆದ್ರೆ ಈಗ ಆಗೋದಿಲ್ಲ. ಇದನ್ನ ಕೇಳಿದ ಫ್ಯೂರಿಯೋಸಾಗೆ ತುಂಬಾ ಬೇಜಾರಾಗುತ್ತೆ. ನಂತರ ಫ್ಯೂರಿಯೋಸ ಹಾಗೆ ಆ ಹುಡುಗಿಯರು ನೀರಿಲ್ಲದ ಸಮುದ್ರವನ್ನ ದಾಟಿ ವಾಸ ಮಾಡೋದಕ್ಕೆ ಜಾಗ ಹುಡುಕ್ಬೇಕು ಅಂತ ಸಮುದ್ರವನ್ನ ದಾಟೋದಕ್ಕೆ ರೆಡಿ ಆಗ್ತಾರೆ. ಆದ್ರೆ ಮ್ಯಾಕ್ಸ್ ಅವರ ಜೊತೆ ಹೋಗೋದಿಲ್ಲ. ಅವನ ದಾರಿಯನ್ನ ಅವನೇ ಚೂಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾನೆ. ಮಾರನೇ ದಿನ ಅವರೆಲ್ಲ ಹೋದ್ಮೇಲೆ ಮ್ಯಾಕ್ಸ್ಗೆ ಒಂದು ಚಿಕ್ಕ ಹುಡುಗಿಯ ವಿಷನ್ ಬರುತ್ತೆ. ಅದರಲ್ಲಿ ಆ ಹುಡುಗಿ ಹೇಳುತ್ತೆ, ನೀನು ನನ್ನನ್ನ ಕಾಪಾಡ್ತೀನಿ ಎಂದಿದ್ದೆ, ಆದ್ರೆ ನೀನು ಕಾಪಾಡ್ಲಿಲ್ಲ ಅಂತ. ಮ್ಯಾಕ್ಸ್ ಹಿಂದೆ ಒಂದು ಚಿಕ್ಕ ಹುಡುಗಿಯನ್ನ ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ. ಆದ್ರೆ ಅವನ ಕೈಲಿ ಕಾಪಾಡೋದಕ್ಕೆ ಆಗಿರೋದಿಲ್ಲ. ಈ ವಿಷನ್ ಮುಗಿದ ನಂತರ ಮ್ಯಾಕ್ಸ್ ಫ್ಯೂರಿಯೋಸ ಹತ್ರ ಬೈಕ್ ನ ಮೂಲಕ ಹೋಗ್ತಾನೆ. ನಂತರ ಅವರಿಗೆಲ್ಲ ಹೇಳ್ತಾನೆ, ನೀವು ಹೋಗ್ತಿರೋ ಜಾಗದಲ್ಲಿ ಉಪ್ಪನ್ನು ಬಿಟ್ರೆ ಬೇರೇನೂ ಇಲ್ಲ. ಆದ್ರಿಂದ ನಾವು ಇಮ್ಮೋರ್ಟಲ್ ಜಾಯ್ ಇರೋ ಗ್ರೀನ್ ಪ್ಲೇಸ್ ಗೆನೆ ಹೋಗ್ಬೇಕು. ಅಲ್ಲಿ ಹಸಿರು ನೀರು ಎಲ್ಲಾನು ಇದೆ. ಇಮ್ಮೋರ್ಟಲ್ ಜಾಯ್ ನ ಒಂದು ಸಲ ನಾವು ಸೋಲಿಸ್ಬೇಕಷ್ಟೇ. ಈ ಐಡಿಯಾ ಎಲ್ಲರಿಗೂ ಇಷ್ಟ ಆಗಿ ಮತ್ತೊಮ್ಮೆ ಫ್ಯೂಲ್ ಟ್ಯಾಂಕರ್ ನಲ್ಲಿ ಗ್ರೀನ್ ಪ್ಲೇಸ್ ಕಡೆಗೆ ಹೋಗ್ತಿರ್ತಾರೆ. ಇವರೆಲ್ಲ ಹೋಗ್ತಿರೋದನ್ನ ಇಮ್ಮೋರ್ಟಲ್ ಜಾಯ್ ದೂರದಿಂದ ನಿಂತು ನೋಡ್ತಿರ್ತಾನೆ. ಗ್ರೀನ್ ಪ್ಲೇಸ್ ನಲ್ಲಿ ಯಾವ ಸೈನಿಕರು ಇಲ್ಲ. ಆದ್ರಿಂದ ಆ ಜಾಗವನ್ನ ವಶಪಡಿಸ್ಕೊಳ್ಳಕ್ಕೆ ಇವರೆಲ್ಲ ಹೋಗ್ತಿದ್ದಾರೆ ಅಂತ ಫ್ಯೂರಿಯೋಸ ಟ್ರಕ್ ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಇಮ್ಮೋರ್ಟಲ್ ಜಾಯ್ ನ ಜನರು ಫ್ಯೂರಿಯೋಸ ಟ್ರಕ್ ನಿಂದ ಒಂದು ಹುಡುಗಿಯನ್ನ ಎಳೆದುಕೊಂಡು ಹೋಗ್ತಾರೆ. ಆಗ ಫ್ಯೂರಿಯೋಸ ಇಮ್ಮೋರ್ಟಲ್ ಜಾಯ್ ನ ಬಳಿ ಹೋಗಿ ಅವನ ಆಕ್ಸಿಜನ್ ಮಾಸ್ಕ್ ನ ಜೋರಾಗಿ ಎಳೆದು ಬಿಡ್ತಾಳೆ. ಇದರಿಂದ ಇಮ್ಮೋರ್ಟಲ್ ಜಾಯ್ ಸತ್ತು ಹೋಗ್ತಾನೆ. ಆದ್ರೆ ಇಮ್ಮೋರ್ಟಲ್ ಜಾಯ್ ನ ಜನರು ಫ್ಯೂರಿಯೋಸ ಹಾಗೆ ಮ್ಯಾಕ್ಸ್ ನ ಸಾಯಿಸಬೇಕು ಅಂತ ನೋಡ್ತಿರ್ತಾರೆ. ಆಗ ನಗ್ಸ್ ಫ್ಯೂಲ್ ತುಂಬಿರೋ ಒಂದು ಟ್ಯಾಂಕರ್ ನ ತಂದು ಇಮ್ಮೋರ್ಟಲ್ ಜಾಯ್ ನ ಜನರಿದ್ದ ಕಾರ್ಗೆ ಕ್ರಾಶ್ ಮಾಡ್ತಾನೆ. ಆಗ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ಆಗಿ ಇಮ್ಮೋರ್ಟಲ್ ಜಾಯ್ ನ ಜನರು ಸತ್ತು ಹೋಗ್ತಾರೆ. ಈ ಕಡೆ ಫ್ಯೂರಿಯೋಸ ಸಾಯುವ ಸ್ಟೇಜ್ಗೆ ಹೋಗಿರ್ತಾಳೆ. ಆಗ ಮ್ಯಾಕ್ಸ್ ತನ್ನ ರಕ್ತವನ್ನ ಫ್ಯೂರಿಯೋಸಾಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಆಗ ಫ್ಯೂರಿಯೋಸ ಮತ್ತೆ ನಾರ್ಮಲ್ ಆಗ್ತಾಳೆ. ಎಲ್ಲರೂ ಗ್ರೀನ್ ಪ್ಲೇಸ್ ಗೆ ಬಂದು ಇಮ್ಮೋರ್ಟಲ್ ಜಾಯ್ ನ ಡೆಡ್ ಬಾಡಿಯನ್ನು ತೋರಿಸಿದಾಗ ಎಲ್ಲರೂ ಅಲ್ಲಿ ತುಂಬಾ ಸಂತೋಷ ಪಡ್ತಾರೆ. ಇಮ್ಮೋರ್ಟಲ್ ಜಾಯ್ ಸತ್ತಿರೋದ್ರಿಂದ ನೀರನ್ನ ಜನರಿಗೆಲ್ಲ ಕೊಡ್ತಾರೆ. ನಂತರ ಫ್ಯೂರಿಯೋಸ ಗಮನಿಸ್ತಾಳೆ, ಮ್ಯಾಕ್ಸ್ ಅಲ್ಲಿಂದ ತನ್ನ ದಾರಿಯನ್ನ ಹಿಡಿದುಕೊಂಡು ಹೋಗ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.